ಮಂಡ್ಯದ ಜನಪ್ರಿಯ ಶಾಸಕರಾದ ಗಣಿಗ ರವಿಕುಮಾರ್ ಅವರ ಸೇವೆಯನ್ನು ಗುರುತಿಸಿ ಇಂದು ಮಂಡ್ಯದ ಪೇಟೆ ಬೀದಿಯಲ್ಲಿ ವರ್ತಕರು ಹಾಗೂ ವ್ಯಾಪಾರ ವರ್ಗದವರು ಇವತ್ತು ಅವರನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಿ ಅವರನ್ನು ಅಭಿನಂದಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕೃಷ್ಣಪ್ಪ ಅವರು, ಕೀಲಾರ, ಗಣೇಶ್ ರಾವ್, ಕಾಳು, ರಾಮ್ ಬಾಲು, ವಿಲ್ಸನ್, ಕಿಶೋರ್, ಮಹೇಂದ್ರ, ಪ್ರತಾಪ್ ಹಾಗೂ ಹಲವು ಮುಖಂಡರುಗಳು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಗಣಿಗ ರವಿಕುಮಾರ್ ಅವರು ಮಾತನಾಡಿ, ಕರ್ಕೊಂಡ್ಬರೋದಾದ್ರೆ ಬಹಳ ದುಡಿ ನನಗೆ ಬಹಳ ತುಂಬಾ ಸಂತೋಷ ಆಯ್ತದೆ. ಅವ್ರನ್ನ ಸ್ಥಳ ಕರ್ಕೊಂಡ್ಬರೋಣ, ನಾವು ಪಾವನವಾಯ್ತೀವಿ. ಅವರಿಗೆ ನಮ್ಮದ ಒಂದು ಸಂದೇಶ ರವಾನೆ ಆಗಲಿ, ನಮ್ಮದ ಒಂದು ಅವರಿಗೆ ಅಭಿನಂದನೆಗಳು ಹೆಚ್ಚಿನ ಮಟ್ಟದಲ್ಲಿ ಹೋಗಿ ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ, ಸಂಪತ್ತು, ಅಧಿಕಾರ ಎಲ್ಲವನ್ನು ಕೊಡ್ಲಿ. ಈ ಜಿಲ್ಲೆಯ ಕಂಡಂತ, ತಾಲೂಕು ಕಂಡಂತ, ಜಿಲ್ಲೆ ಕಂಡಂತ, ರಾಜ್ಯಕ್ಕೆ ಕಂಡಂತ ಇವತ್ತು ಇಡೀ ರಾಜ್ಯದಲ್ಲೇ ಏನಂದ್ರೆ ಗಣಿಗ ರವಿಕುಮಾರ್ ಗಣಿಗ ಅಂದ್ಬಿಟ್ರೆ ಏನೋ ಒಂದು ಸ್ಫೂರ್ತಿ ಬರುವಂತಹ ಕೆಲಸ ಮಾಡ್ಕೊಯ್ತಾವ್ರೆ. ದಯಮಾಡಿ ಭಗವಂತ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯವನ್ನು ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೇರಣೆಯಿಂದ ಅನುಕೂಲ ಆಗಲಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಕು ಅವರ ಅಂಗಡಿ ಮುಂದೆ ರಸ್ತೆ ಮಾಡಿಕೊಟ್ಟಿರೋದಕ್ಕೆ ಕಳೆದ ಪ್ರೀತಿಯಿಂದ ಅವರು ಸತ್ಕರಿಸಿದರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇದು ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ. ವ್ಯಾಪಾರ ವಹಿವಾಟು ನಡಿಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾಗಿರೋದು ಒಂದು ಸರ್ಕಾರದ ಮೊದಲ ಕರ್ತವ್ಯ. ಇದು ಯಾರ್ದೋ ದರ್ದಗೋ ಇಲ್ಲ ಏನೋ ನಾವು ರಸ್ತೆ ಮಾಡೋದೇ ದೊಡ್ಡ ವಿಚಾರ. ಇದು ನಮ್ಮ ಕರ್ತವ್ಯ. ಇಲ್ಲಿ ವ್ಯಾಪಾರ ಆಗಬೇಕು, ಇವರು ಟ್ಯಾಕ್ಸ್ ಕಟ್ಟಬೇಕು. ಈ ಟ್ಯಾಕ್ಸ್ ಇಂದ ತಿರ್ಗಾ ಸರ್ಕಾರ ದುಡ್ಡು ಬರಬೇಕು. ಸರ್ಕಾರ ದುಡ್ಡಲ್ಲಿ ರಸ್ತೆ ಆಗಬೇಕು. ಇದು ಸರ್ಕಲ್. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪೇಟೆ ಬೀದಿಗೆ ರಸ್ತೆ ಮಾಡಲ್ಲ, ಅಲ್ಲಿ ಮಾಡಲ್ಲ, ಇಲ್ಲಿ ಮಾಡಲ್ಲ ಅಂತೇಳಿ ಗುಂಡಿಯಲ್ಲಿದ್ದು ಇವ್ರಿಗೆ ವ್ಯಾಪಾರ ಅರ್ಧ ಕಡಿಮೆ. ಈಗ ರಸ್ತೆ ಎಲ್ಲಿ ಚೆನ್ನಾಗಿರ್ತೋ ಅಲ್ಲಿ ಜನ ಗಾಡಿ ಬಿಟ್ಕೊಂಡು ಹೋಗ್ತಾರೆ ಮಾಡ್ತಾರೆ. ಅದ್ರ ಅಭಿವೃದ್ಧಿ ಮಾಡೋದು, ವರ್ತಕರೆಲ್ಲ ಸಂತೋಷವಾಗಿ ಇದ್ದು ವ್ಯಾಪಾರ ಮಾಡೋದು ನಮ್ಮ ಕರ್ತವ್ಯ. ಅದು ಮಾಡಿದ್ವಿ. ನಿಮ್ಮ ಸರ್ಕಲ್ಲು ಕೂಡ 1 ಕೋಟಿ ರೂಪಾಯಿ ಹಾಕಿದೀವಿ. ಅದು ಬಹಳ ಅದ್ಭುತವಾಗಿ ಮೂಡ್ ಬರುತ್ತೆ ಚಿತ್ರ. ಶೀಘ್ರದಲ್ಲಿ ಅದು ಕೆಲಸನಾಗುತ್ತೆ. ಇನ್ನೆಲ್ಲ ನಿಮ್ಮ ಈ ಕಡೆ ಭಾಗದ ಎಲ್ಲ ರಸ್ತೆಗಳು ಈಗ ಆಲ್ರೆಡಿ ಆಗಿವೆ. ಏನು ಮತ್ತೇನಾಗಬೇಕಾಗಿಲ್ಲ. ಈಗೊಂದು ಸಾಫ್ಟ್ವೇರ್ ಕಂಪನಿನೂ ಮಂಡ್ಯಕ್ಕೆ ಇನ್ನೊಂದು ನಮ್ಮಿಂದ ಬೇರೆ ಇಲ್ಲ, ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸಾಫ್ಟ್ವೇರ್ ಕಂಪನಿನೂ ಇನ್ನು 1 ತಿಂಗಳಲ್ಲಿ ಉದ್ಘಾಟನೆ ಆಗ್ತದೆ. ಈ ಸಾಫ್ಟ್ವೇರ್ ಕಂಪನಿ ಎಲ್ಲ ಬಂದ ಮೇಲೆ ಒಂದು ಉತ್ತಮವಾದ ವಾತಾವರಣ ಮಂಡ್ಯದಲ್ಲಿದೆ ಅಂತ ಮಾಹಿತಿ ಹೋದ್ರೆ ನಿಮಗೆ ಇದು ಸೆಕೆಂಡ್ ನೋಯ್ಡಾ ಆಗೋದ್ರಲ್ಲಿ 2 ಮಾತಿದೆ. ಸಾಫ್ಟ್ವೇರ್ ಎಲ್ಲ ಬಂದ್ರೆ ಜನ ಎಲ್ಲ ಬರ್ತಾರಲ್ಲ, ನಾನು ತಂದಿದ್ದೀನಿ. ಕೇಂದ್ರ ಸರ್ಕಾರಲ್ಲ, ನಾವು ತಂದಿದ್ದೀವಿ. ಮನವಿ ಮಾಡ್ಕೋಬೇಕು. ನೀನ್ ಕೌನ್ಸಿಲರ್ ಆಗ್ಬೇಕಣಪ್ಪ. ಈಗ ಸನ್ಮಾನ ಆಮೇಲೆ ಸರ್ ಮುಂಚೆ ಉದ್ಘಾಟನೆ ಮಾಡ್ಬಿಟ್ಟು ಉದ್ಘಾಟನೆ ಫ್ಯಾಕ್ಟರಿಗೆ ಪರ್ಯಾಯ ಮಾರ್ಗ ಮಾಡಿಕೊಡಿ ಸರ್. ಈಗ ಪೇಟೆ ಬೀದಿ ತೊಂದರೆ ಜನ ನಾವು ಹೇಳಿದ್ರು ಬರ್ತಾರೆ. ಅಲ್ಲಿ ಮಾಡ್ಬಿಟ್ಟು ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.